ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ. ನಮ್ಮ ಉಲ್ಲಾಸ ಉತ್ಸವ ಚಾನೆಲ್ನ ಆತ್ಮೀಯ ವೀಕ್ಷಕ ಬಂಧುಗಳೇ, ಪ್ರತಿದಿನ ನಮ್ಮ ಜೀವನದಲ್ಲಿ ಸಂತೋಷ, ಸಂಸ್ಕೃತಿ ಮತ್ತು ಉತ್ಸಾಹವನ್ನು ತುಂಬುವ ಹೊಸ ವಿಷಯಗಳನ್ನು ಅನ್ವೇಷಿಸುವ ನಿಮಗೆಲ್ಲ ಈ ದಿನದ ನಮ್ಮ ವಿಶಿಷ್ಟ ವಿಷಯ ಬಹಳ ಮುಖ್ಯ ಮತ್ತು ಆಸಕ್ತಿದಾಯಕವಾಗಿದೆ. ಭಾರತೀಯ ಪಂಚಾಂಗದಲ್ಲಿ ಅಮಾವಾಸ್ಯೆ ಒಂದು ಶಕ್ತಿಶಾಲಿ ತಿಥಿ. ಆದರೆ ಕೆಲವೊಮ್ಮೆ ಈ ಅಮಾವಾಸ್ಯೆಯ ಸಮೀಪದಲ್ಲಿ ಯಾವುದೇ ಕಾರಣವಿಲ್ಲದೆ ನಮಗೆ ವಿಪರೀತ ಮೈಕೈ ನೋವು, ಆಯಾಸ ಅಥವಾ ಕೀಲು ನೋವು, ಬಾಡಿ ಏಕ್ಸ್, ಫಟೀಗ್ ಆರ್ ಜಾಯಿಂಟ್ ಪೇನ್ ಕಾಣಿಸಿಕೊಳ್ಳುತ್ತದೆ. ಇದು ನಿಮಗೆ ಅನುಭವವಾಗಿದೆಯೇ? ಹಾಗಾದರೆ ಇದು ಕೇವಲ ಒಂದು ಆರೋಗ್ಯ ಸಮಸ್ಯೆಯೇ ಅಥವಾ ಇದರ ಹಿಂದೆ ನಮ್ಮ ದೇಹವು ಪರಿಸರದ ಶಕ್ತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಿರುವ ಯಾವುದೋ ಒಂದು ಆಳವಾದ ರಹಸ್ಯ ಅಡಗಿದೆಯೇ? ಹೌದು, ಇದರ ಹಿಂದಿದೆ ನಮ್ಮ ಸಂಸ್ಕೃತಿ, ಆಧ್ಯಾತ್ಮಿಕ ರಹಸ್ಯ ಮತ್ತು ವಿಜ್ಞಾನ ಎರಡನ್ನೂ ಬೆಸೆಯುವ ಅದ್ಭುತ ಉತ್ತರ. ಬನ್ನಿ, ನಿಮ್ಮ ಉತ್ಸವಮಯ ಜೀವನವನ್ನು ಆರೋಗ್ಯಪೂರ್ಣವಾಗಿರಿಸಲು ಈ ರಹಸ್ಯವನ್ನು ಇಂದಿನ ನಮ್ಮ ಉಲ್ಲಾಸ ಉತ್ಸವ ಅಪ್ಡೇಟ್ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಮೊದಲಿಗೆ ಅಮಾವಾಸ್ಯೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಅಮಾವಾಸ್ಯೆಯು ಸೂರ್ಯ ಮತ್ತು ಚಂದ್ರರು ಒಂದೇ ರೇಖೆಯಲ್ಲಿ ಬರುವ ಸಮಯ. ಈ ದಿನ ರಾತ್ರಿ ಚಂದ್ರನ ಬೆಳಕು ಇರುವುದಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಈ ದಿನವನ್ನು ಶಕ್ತಿಗಳ ಶುದ್ಧೀಕರಣದ ದಿನ, ಡೇ ಆಫ್ ಪ್ಯೂರಿಫಿಕೇಶನ್ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಭೂಮಿ ಮತ್ತು ಸಾಗರಗಳ ಮೇಲೆ ಚಂದ್ರನ ಗುರುತ್ವಾಕರ್ಷಣೆಯು ವಿಪರೀತವಾಗಿರುತ್ತದೆ. ನಮ್ಮ ದೇಹವು ಸುಮಾರು 70% ನೀರಿನಾಂಶದಿಂದ ಕೂಡಿದೆ. ಕಡಲಲ್ಲಿ ಉಬ್ಬರ ಇಳಿತ ಉಂಟು ಮಾಡುವ ಅದೇ ಶಕ್ತಿ ನಮ್ಮೊಳಗಿನ ದೇಹದ ದ್ರವಗಳ, ಬಾಡಿ ಫ್ಲೂಯಿಡ್ಸ್ ಮೇಲೂ ಸೂಕ್ಷ್ಮವಾದ ಪರಿಣಾಮವನ್ನು ಬೀರುತ್ತದೆ. ಇದು ನಮ್ಮ ಉತ್ಸಾಹದ ಮಟ್ಟ ಮತ್ತು ದೈಹಿಕ ಸಮತೋಲನವನ್ನು ನವೀಕರಿಸುವ, ಅಪ್ಡೇಟ್ ಮಾಡುವ ಒಂದು ಪ್ರಕ್ರಿಯೆ. ಆಯುರ್ವೇದದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ನಮ್ಮ ದೇಹದಲ್ಲಿ ವಾತದೋಷ, ವಾಟಾದೋಷದ ಚಲನೆಗಳು ಹೆಚ್ಚಾಗುತ್ತವೆ. ವಾತವು ಗಾಳಿ ಮತ್ತು ಆಕಾಶಕ್ಕೆ ಸಂಬಂಧಿಸಿದ್ದು, ಇದು ದೇಹದ ಚಲನೆ, ನರಮಂಡಲ ಮತ್ತು ನೋವಿಗೆ ಮುಖ್ಯ ಕಾರಣ. ಚಂದ್ರನ ಸ್ಥಾನಪಲ್ಲಟದಿಂದಾಗಿ ಈ ದಿನ ನಮ್ಮ ಜೀರ್ಣಕ್ರಿಯೆ ಸಹ ಸ್ವಲ್ಪ ನಿಧಾನವಾಗಬಹುದು ಮತ್ತು ದೇಹದಲ್ಲಿ ಗಾಳಿಯ ಅಂಶ, ಗ್ಯಾಸ್, ಬ್ಲೋಟಿಂಗ್ ಹೆಚ್ಚಬಹುದು. ಈ ಏರುಪೇರು ನಮ್ಮ ಕೀಲುಗಳು ಮತ್ತು ಸ್ನಾಯುಗಳಲ್ಲಿ ನೋವು, ಸೆಳೆತ ಅಥವಾ ಆಯಾಸವಾಗಿ ಅನುಭವವಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ, ನಮ್ಮ ದೇಹವು ಈ ಸಮಯದಲ್ಲಿ ತನ್ನೊಳಗಿನ ಶಕ್ತಿಗಳನ್ನು ಸಮತೋಲನಗೊಳಿಸಲು ಒಂದು ಬಗೆಯ ರೀಬೂಟ್ ತೆಗೆದುಕೊಳ್ಳಲು ಬಯಸುತ್ತದೆ. ನಾವು ಈ ಸೂಚನೆಯನ್ನು ಅಲಕ್ಷಿಸಿದಾಗ ನೋವು ಹೆಚ್ಚಾಗುತ್ತದೆ. ಅಮಾವಾಸ್ಯೆಯು ನಮ್ಮ ಹಿಂದಿನ ಕರ್ಮಗಳು ಮತ್ತು ಪೂರ್ವಜರ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸುವ ಸಮಯವು ಹೌದು. ಈ ಆಧ್ಯಾತ್ಮಿಕ ಒತ್ತಡವು ದೈಹಿಕ ನೋವಿನ ರೂಪದಲ್ಲಿಯೂ ಹೊರಬೀಳಬಹುದು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ನಮ್ಮ ಉಲ್ಲಾಸ ಉತ್ಸವ ಅಪ್ಡೇಟ್ ಚಾನೆಲ್ನ ದೃಷ್ಟಿಕೋನದಿಂದ ನೋಡಿದರೆ, ಅಮಾವಾಸ್ಯೆಯ ಈ ಮೈಕೈ ನೋವನ್ನು ನೀವು ನಕಾರಾತ್ಮಕವಾಗಿ ನೋಡಬೇಡಿ. ಇದು ನಮ್ಮ ದೇಹವು ನಮ್ಮಲ್ಲಿ ಒಂದು ಅಪ್ಡೇಟ್ ಬಯಸುತ್ತಿದೆ ಎಂಬ ಸಂಕೇತವಾಗಿದೆ. ಹೇಗೆ ಒಂದು ಮೊಬೈಲ್ ಫೋನ್ ಹೊಸ ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡುವಾಗ ಸ್ವಲ್ಪ ಬಿಸಿಯಾಗುತ್ತದೆಯೋ, ಅದೇ ರೀತಿ ನಮ್ಮ ದೇಹವು ಈ ಶಕ್ತಿಯುತ ದಿನದಂದು ಆಂತರಿಕ ಶುದ್ಧೀಕರಣ ಮತ್ತು ಶಕ್ತಿಯ ನವೀಕರಣಕ್ಕೆ ಒಳಗಾಗುತ್ತಿರುವಾಗ ಸ್ವಲ್ಪ ನೋವು ಅಥವಾ ಆಯಾಸವನ್ನು ಅನುಭವಿಸಬಹುದು. ವಿಜ್ಞಾನದ ಕೆಲ ಸಿದ್ಧಾಂತಗಳ ಪ್ರಕಾರ ಈ ಸಮಯದಲ್ಲಿ ಮೆಲಟೋನಿನ್ ಹಾರ್ಮೋನ್ ಮಟ್ಟವು ಸಹ ವ್ಯತ್ಯಾಸಗೊಳ್ಳಬಹುದು. ಇದು ಆಯಾಸಕ್ಕೆ ಕಾರಣವಾಗುತ್ತದೆ. ಈ ಕಾರಣದಿಂದಲೇ ನಮ್ಮ ಪೂರ್ವಜರು ಅಮಾವಾಸ್ಯೆಯೆಂದು ಶ್ರಮದಾಯಕ ಕೆಲಸಗಳಿಂದ ದೂರವಿರಲು ಮತ್ತು ದೈವಿಕ ಸಾಧನೆ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಹಾಗೂ ಆತ್ಮಾವಲೋಕನಕ್ಕೆ ಹೆಚ್ಚು ಸಮಯ ಕೊಡಲು ಹೇಳುತ್ತಿದ್ದರು. ಈ ನೈಸರ್ಗಿಕ ನೋವನ್ನು ಕಡಿಮೆ ಮಾಡಲು ನಮ್ಮ ಸಂಸ್ಕೃತಿ ಮತ್ತು ಆಯುರ್ವೇದದಲ್ಲಿರುವ ಪರಿಣಾಮಕಾರಿ ಅಪ್ಡೇಟ್ಗಳನ್ನು ಈಗ ನೋಡೋಣ. 1. ಲಘು ಆಹಾರ ಮತ್ತು ಉಪವಾಸ. ಅಮಾವಾಸ್ಯೆಯ ಹತ್ತಿರ ಭಾರವಾದ ಅಥವಾ ಜೀರ್ಣವಾಗಲು ಕಷ್ಟಕರವಾದ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ. ಲಘು ಆಹಾರ ಅಥವಾ ಸಾಧ್ಯವಾದರೆ ಭಾಗಶಃ ಉಪವಾಸ ಮಾಡುವುದರಿಂದ ವಾತದೋಷ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ದೇಹದ ಶಕ್ತಿ ಶುದ್ಧೀಕರಣಕ್ಕೆ ಲಭ್ಯವಾಗುತ್ತದೆ.
2. ತೈಲ ಅಭ್ಯಂಗ ಆಯಿಲ್ ಮಸಾಜ್ ನೋವಿದ್ದಲ್ಲಿ ಬೆಚ್ಚಗಿನ ಎಳ್ಳೆಣ್ಣೆ ಅಥವಾ ಮಹಾನಾರಾಯಣ ತೈಲದಿಂದ ದೇಹಕ್ಕೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿ. ಇದು ವಾತವನ್ನು ಶಾಂತಗೊಳಿಸಿ ರಕ್ತ ಸಂಚಾರವನ್ನು ಹೆಚ್ಚಿಸಿ ನೋವನ್ನು ಕಡಿಮೆ ಮಾಡುತ್ತದೆ. 3. ಧ್ಯಾನ ಮತ್ತು ಮಂತ್ರ. ಈ ದಿನ ಅತಿಯಾದ ಶ್ರಮದಿಂದ ದೂರವಿದ್ದು ಶಾಂತವಾಗಿ ಕುಳಿತು ಧ್ಯಾನ, ಯೋಗ ಅಥವಾ ಮಂತ್ರ ಪಠಣ ಉದಾ ಓಂ ನಮಃ ಶಿವಾಯ ಮಾಡಿ. ಇದರಿಂದ ಮನಸ್ಸು ಮತ್ತು ನರಮಂಡಲಕ್ಕೆ ಶಾಂತಿ ಸಿಗುತ್ತದೆ ಮತ್ತು ದೈಹಿಕ ನೋವು ಕಡಿಮೆಯಾಗುತ್ತದೆ. 4. ಪಿತೃ ಆರಾಧನೆ. ಈ ದಿನದಂದು ನಿಮ್ಮ ಪೂರ್ವಜರನ್ನು ನೆನೆದು ತರ್ಪಣ ನೀಡುವುದು ಅಥವಾ ದಾನ ಮಾಡುವುದು ಮಾನಸಿಕ ಶಾಂತಿ ನೀಡುತ್ತದೆ. ಇದು ದೈಹಿಕ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ನೋಡಿದಿರಲ್ಲ ಗೆಳೆಯರೇ, ಅಮಾವಾಸ್ಯೆಯ ಈ ಮೈಕೈ ನೋವು ಒಂದು ಬಗೆಯ ಶಾಪವಲ್ಲ, ಬದಲಿಗೆ ನಮ್ಮ ದೇಹ ಮತ್ತು ಮನಸ್ಸು ನವೀಕರಣಕ್ಕೆ ಅಪ್ಡೇಟ್ ಸಿದ್ಧವಾಗುತ್ತಿದೆ ಎಂಬ ನೈಸರ್ಗಿಕ ಸಂಕೇತವಾಗಿದೆ. ನಮ್ಮ ದೇಹದ ಈ ಸೂಚನೆಯನ್ನು ಅರಿತುಕೊಂಡು ಸರಿಯಾದ ಆಹಾರ, ವಿರಾಮ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ರೂಢಿಸಿಕೊಳ್ಳುವುದರಿಂದ ಈ ಶಕ್ತಿಯುತ ದಿನವನ್ನು ನಾವು ಆರೋಗ್ಯಪೂರ್ಣ ಉತ್ಸಾಹದಿಂದ ಎದುರಿಸಬಹುದು. ಈ ವಿಡಿಯೋದ ಅಪ್ಡೇಟ್ ನಿಮಗೆ ಇಷ್ಟವಾಯಿತೇ? ಹಾಗಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆಗಳು, ಅನುಭವಗಳು ಮತ್ತು ಈ ವಿಷಯದ ಬಗ್ಗೆ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ತಲುಪಿಸಲು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮರೆಯದೆ ನಮ್ಮ ಉಲ್ಲಾಸ ಉತ್ಸವ ಅಪ್ಡೇಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ. ಮುಂದಿನ ವಾರ ಮತ್ತೊಂದು ಹೊಸ ಉಲ್ಲಾಸ ಉತ್ಸವ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಉಲ್ಲಾಸದಿಂದ ಇರಿ, ಉತ್ಸವವಾಗಿ ಬದುಕಿ.